ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಕಸ ಹೊಡೆದು ನೆಲ ಒರೆಸಿ ಮತ್ತು ಈಚೆಗಡೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದೊಳ್ಳೆ ಚಂದದ ರಂಗೋಲಿನ ಬರೆಸಿ ನನ್ನ ಮಾರ್ನಿಂಗ್ನ ಶುರು ಮಾಡ್ತೀನಿ. ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೂರ್ಯೋದಯ ಆಗ್ತಾ ಇರೋವಂಥದ್ದು ಅಂತ. ನಾನಿಲ್ಲಿ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ಗೋರಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಫಸ್ಟು ನೀರನ್ನ ಕುದಿಯೋಕೆ ಇಡಬೇಕು. ಅದಕ್ಕೇ ಉಪ್ಪು ಮತ್ತು ನೀರನ್ನ ಹಾಕಿ ಕುದಿಯೋಕ್ಕಿಟ್ಟು ಆಮೇಲೆ ಅದು ಕುದಿ ಬಂದಾದಮೇಲೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ತಿರುಗಿಸ್ಕೊಂಡು ಒಂಥರ ಜಿಗುಟು ಅಂತಾರಲ್ಲ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದೆಲ್ಲ ಆರಿದಾದಮೇಲೆ ಇನ್ನೂ ಒಂದು ಸ್ವಲ್ಪ ಹಸಿಟ್ಟನ್ನ ಸೇರಿಸ್ಕೊಂಡು ಕಲಸಿ ಇಟ್ಕೊಂಡ್ರೆ ರೊಟ್ಟಿ ಮಾಡೋದಕ್ಕೆ ರೆಡಿ ಆಗುತ್ತೆ. ಉಂಡೆ ಉಂಡೆ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ಅದು ಯಾವ ಥರ ಕುದೀತಿದೆ ಅಂತ. ಸ್ವಲ್ಪ ಒಂದು 3/4% ಅಷ್ಟು ಬೆಂದ್ಬಿಡುತ್ತೆ ಅದರಲ್ಲಿ ಕುದಿಯೋದ್ರಲ್ಲಿ. ಆವಾಗ ಒಳ್ಳೆ ಜಿಗುಟು ಬರುತ್ತೆ ರೊಟ್ಟಿ ಮಾಡಲಿಕ್ಕೆ. ನೆಕ್ಸ್ಟು ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಗೋರಿಕಾಯಿ ಎಲ್ಲ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಪಲ್ಯ ಮಾಡೋದಾದರೆ ಸಾಸಿವೆನ ಹಾಕಲ್ಲ. ಸ್ವಲ್ಪ ಜೀರಿಗೆನೂ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಸ್ವಲ್ಪ ಮಗ್ಗಿಸ್ತೀನಿ. ಈಗ ಗೋರಿಕಾಯಿ ಪಲ್ಯ ಆಗಿರೋದ್ರಿಂದ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಯಿಸಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಇರೋಲ್ಲ ಪಲ್ಯ. ಹಂಗಾಗಿ ನಾನು ಎಣ್ಣೆಲೇ ಫ್ರೈ ಮಾಡಿ ಎಣ್ಣೆಲೇ ಬೇಯಿಸ್ತೀನಿ. ನಾನು ಅದನ್ನು ಈರುಳ್ಳಿ ಮತ್ತು ಗೋರಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಫಸ್ಟೇ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಅದು ಯಾವ ಥರ ಫ್ರೈ ಆಗ್ತಿದೆ ಅಂತ. ನಮ್ಮ ಮನೇಲಿ ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರು ಕುಡಿಯೋ ಅಂಥ ಅಭ್ಯಾಸ. ಅದಕ್ಕೆ ನಾನು ಬಿಸಿನೀರನ್ನ ಕಾಯಿಸಿ ಕೊಡ್ತಾಯಿದ್ದೀನಿ. ಆಮೇಲೆ ಅದೇ ಪಾತ್ರೆಗೆ ಟೀ ಇಡ್ತೀನಿ. ಸ್ವಲ್ಪ ಬಿಸಿನೀರು ಉಳಿಸ್ಕೊಂಡು ಇನ್ನೇನು ಟೀ ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತೇ ಇರುತ್ತೆ. ನೀರು, ಟೀ ಸೊಪ್ಪು, ಸಕ್ಕರೆ ಹಾಕಿ ಕುದಿಸೋದು, ಆಮೇಲೆ ಹಾಲು ಹಾಕ್ಕೊಂಡು ಸೋಸ್ಕೊಳೋದು. ಕುದಿಸ್ಬಿಟ್ಟು ನೋಡ್ತಾ ಇರ್ಬೋದು ಒಂದೇ ನಿಮಿಷ ಫ್ರೈ ಆಗಿತ್ತು ಅಷ್ಟೇ ಈರುಳ್ಳಿ. ಆಮೇಲೆ ಗೋರಿಕಾಯಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಎಣ್ಣೆಲೇನೆ ಫ್ರೈ ಆಗುತ್ತೆ. ಅದನ್ನು ಬೆಂದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ನಾನಿಲ್ಲಿ ABC ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ABC ಅಂತಂದರೆ ಆ್ಯಪಲ್ ಎಲ್ಲಿ ಅಂದ್ಕೊಂಡ್ರೆ ನಾನು ಆ್ಯಪಲ್ ಏನೂ ಹಾಕಲ್ಲ. ನಂಗೆ ಆ್ಯಪಲ್ ಇಷ್ಟ ಆಗಲ್ಲ. ಅದಕ್ಕೆ ಬೀಟ್ರೂಟು, ಕ್ಯಾರೆಟು, ಆ್ಯಪಲ್ ಬದಲಿಗೆ ನಾನಿಲ್ಲಿ ಆಮ್ಲನ ಬಳಸ್ತೀನಿ. ಅದೇ ಆ್ಯಪಲ್ ಥರ ಆಮ್ಲ ಎಲ್ಲದಕ್ಕೂ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಹಂಗಾಗಿ ನಾನಿಲ್ಲಿ ಮಿಕ್ಸಿಗೆ ಕ್ಯಾರೆಟು, ಬೀಟ್ರೂಟು ಮತ್ತು ಆಮ್ಲ ಏನು ಕಟ್ ಮಾಡ್ಕೊಂಡಿದ್ನಲ್ಲ ನೆಲ್ಲಿಕಾಯಿ, ಒಬ್ಬರಿಗೆ ಒಂದು ಅಂತ ನಾನಿಲ್ಲಿ 2 ಹಾಕ್ಕೊಂಡಿದ್ದೆ ಅಷ್ಟೇ. ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕು ನುಣ್ಣಗೆ. ಆಮೇಲೆ ಇದನ್ನು ಸೋಸ್ಕೊತೀನಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಗೋರಿಕಾಯಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿತ್ತು. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಒಳಗೋದ್ರೆ ಬೆಂದಿರುತ್ತೆ ಅಂತ. ಹಂಗಾಗಿ ನಾನು ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ಕೈ ಆಡಿಸ್ತಿದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ಪಲ್ಯ ರೆಡಿ ಆಗುತ್ತೆ. ಆವಾಗ ಕಾಯಿ ತುರಿ ಇಷ್ಟ ಇರೋರು ಹಾಕ್ಕೊಳ್ಬೋದು. ನಾನೇನಿಲ್ಲ ಹಾಕಿಲ್ಲ. ನೋಡಿರಿ ನಮ್ಮ ಜ್ಯೂಸನ್ನ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸೋಸು ಇಟ್ಕೊಂಡಿದ್ದೀನಿ. ಇವಾಗ ಗ್ಲಾಸ್ಗೆ ಹಾಕ್ಕೊತಿದ್ದೀನಿ. ಇಷ್ಟೇ ನೋಡಿ, ನಿಂಬೆ ಹುಳಿ ಒಂದು ಹಿಂಡ್ಕೊಂಡ್ರೆ ಸಾಕು. ನಮ್ಮದು ABC ಜ್ಯೂಸು ರೆಡಿ ಆಯಿತು. ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸು. ನಿಮಗೂ ಈ ಥರ ಜ್ಯೂಸ್ ಇಷ್ಟ ಆದರೆ ಮಾಡ್ಕೊಂಡು ಕುಡೀರಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ದಿನ ಮಾಡೋಕ್ಕಾಗಲಿಲ್ಲ ಅಂತಂದರೆ ವಾರದಲ್ಲಿ 3 ಸತಿನಾದರೂ ಮಾಡ್ಕೊಂಡು ಕುಡೀರಿ. ನೀವು ಯಾರೆಲ್ಲ ಈ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಫೈನಲಾಗಿ ಗೋರಿಕಾಯಿ ಪಲ್ಯ ಯಾವ ಥರ ಕಾಣ್ತಿದೆ ಅಂತ. ಅದಷ್ಟೇ ಮಾಡೋದು. ಮತ್ತು ಅದೇ ಗ್ಯಾಪಲ್ಲಿ ಟೀನೂ ಆಗೋಗ್ಬಿಡ್ತು. ನೋಡ್ತಾ ಇರ್ಬೋದು ರೊಟ್ಟಿ ಯಾವ ಥರ ಉಂಡೆ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ ಅಂತ. ಇವಾಗ ರೊಟ್ಟಿ ಮಾಡೋಣ ಬರ್ರಿ. ಮೊದಲಿಗೆ ಒಂದು ಮಣೆ ಮತ್ತು ಎಣ್ಣೆ ಕವರ್ನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸೋರ್ಕೊಂಡು ಒಂದೊಂದೇ ಉಂಡೆನ ತಗೊಂಡು ರೊಟ್ಟಿ ಥರ ತೊಟ್ಬಿಟ್ಟು ರೌಂಡಾಗಿ ಹೆಂಚು ಮೇಲೆ ಬೇಯಿಸ್ಕೊಂಡ್ರೆ ಹಾಗೆ ಹೋಯ್ತು ರೊಟ್ಟಿ. ಏನಪ್ಪ ಈ ಥರ ಎಲ್ಲ ಹಿಂಗೆ ತೋರಿಸಿದ್ದಾರೆ ಅಂದರೆ ನಮ್ಮ ಮಾರ್ನಿಂಗ್ ರೂಟೀನ್ ಇರೋದೇ ಅದೇ ಥರ, ಮಲ್ಟಿ ಟಾಸ್ಕಿಂಗ್ ಥರ. ಒಂದು ಕಡೆ ಪಲ್ಯ ಹಾಕ್ತಿದ್ರೆ ಇನ್ನೊಂದು ಕಡೆ ಬಿಸಿನೀರು, ಟೀ ಎಲ್ಲ ಮಾಡ್ಕೊತೀವಿ. ಒಂದಾದ್ಮೇಲೆ ಒಂದು ಮಾಡಬೇಕು ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತಲ್ವ. ಹಂಗಾಗಿ ಮಾರ್ನಿಂಗ್ ಎಷ್ಟು ಬೇಗ ಎದ್ದು ಎಷ್ಟೊಂದು ಕೆಲಸ ಮಾಡಿದ್ರೂ ಆಗೋದೇ ಇಲ್ಲ ಬೇಗ. ಹಾಗಾಗಿ ಈ ಥರ ಕೆಲಸನ ನೀವು ಮಾಡ್ಕೊಂಡು ನೋಡಿ, ಮಲ್ಟಿ ಟಾಸ್ಕಿಂಗ್ ಥರ ಬೇಗನೆ ಆಗೋಗುತ್ತೆ ಎಲ್ಲನೂ. ನೋಡ್ತಾ ಇರ್ಬೋದು ನಮ್ಮ ರೊಟ್ಟಿನೂ ಆಯಿತು. ಇವಾಗ ನನ್ನ ತಟ್ಟೆ ಯಾವ ಥರ ಇದೆ ನೋಡ್ಬೋದು. ಪರಂಗಿ ಹಣ್ಣಿತ್ತು, ಅದನ್ನು ಕಟ್ ಮಾಡ್ಕೊಂಡಿದ್ದೆ. ರೊಟ್ಟಿ ಮತ್ತು ಗೋರಿಕಾಯಿ ಪಲ್ಯ.
ಇದಿಷ್ಟು ನಮ್ಮ ಮಾರ್ನಿಂಗ್ ರೂಟೀನ್ ಆಗಿತ್ತು. ಅಂದರೆ ಇವತ್ತು ನಾನು ರಜಾ ತೊಗೊಂಡಿದ್ದೆ, ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ನನಗೂ. ಕೆಲಸನೆಲ್ಲ ಮುಗಿಸ್ಕೊಂಡು ಹೆಂಗೂ ಮನೇಲೇ ಇದ್ದೀವಲ್ಲ ಅಂತ ನಮ್ಮ ತೋಟಕ್ಕೆ ಹೋಗಿದ್ವಿ. ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಇದ್ದರೆ ಅಂತಲೇ ಅಲ್ಲ, ರಜದಲ್ಲಿ ಯಾವಾಗಲೂ ಹೋಗ್ತಾನೆ ಇರ್ತೀವಿ ರಜಾ ಇದ್ರೇ. ಹಾಗಾಗಿ ಅಲ್ಲೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಏನು ಬಾಕ್ಸ್ಗೇನು ತಗೊಂಡು ಹೋಗಲಿಲ್ಲ. ಅಲ್ಲೇ ನುಗ್ಗೆ ಮರ ಇತ್ತು ನಮ್ಮದು. ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಬಿಡಿಸ್ತಾ ಇದ್ದೀವಿ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ. ಹಾಯ್ ಎಲ್ಲರಿಗೂ. ಮನೇಲಿ ಬೆಳಗಿನ ಕೆಲಸನ ಮುಗಿಸ್ಬಿಟ್ಟು ತೋಟಕ್ಕೆ ಬಂದಿದ್ವಿ ಇವತ್ತು. ನೋಡ್ತಾ ಇರ್ಬೋದು, ಇದೇ ನಮ್ಮ ತೋಟ. ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ಮನೆಯಿಂದ ಬಂದ್ವಿ ತೋಟಕ್ಕೆ. ಒಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮಾರ್ನಿಂಗ್ ರೂಟೀನ್ ಜೊತೆಗೆ ಈ ತೋಟದ ಒಂದು ಸ್ವಲ್ಪ ಗ್ಲಿಮ್ಸ್ನೂ ಹಾಕೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ತೋಟ. ಆಲೇನೆ ತುಂಬಾ ಬಿಸಿಲಿದೆ, ನೋಡ್ತಾ ಇರ್ಬೋದು ನೀವು. ಇನ್ನೂ ಬೇಸಿಗೆಗಾಲ ಶುರುನೇ ಆಗಿಲ್ಲ. ಇನ್ನು ಶಿವರಾತ್ರಿ ಕಳೆದ ಮೇಲೇ ಬೇಸಿಗೆಗಾಲ ಅಂತಾರೆ. ಎಷ್ಟು ಬಿಸಿಲಿದೆ. ಇದು ಆಲ್ರೆಡಿ ಒಂದು 3 ರಿಂದ 4 ಗಂಟೆ ಬಿಸಿಲು ಎಷ್ಟಿದೆ ನೋಡಿ ಆಲ್ರೆಡಿ. ಇನ್ನು ಮಧ್ಯಾಹ್ನ ಅಂತೂ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಯಾವ ವೀಡಿಯೋನೂ ಮಾಡಲಿಲ್ಲ. ಬೇಗ ಎಲ್ಲಕ್ಕೆ ಏನು ಕೆಲಸ ಇತ್ತು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ನ ಕಳೆದ್ವಿ. ಅದಕ್ಕೆ ಇವಾಗ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ರಾಗಿ ಹಾಕಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಇನ್ನೂ ಒಂದು ಸ್ವಲ್ಪ ಇದೆ, ಆ ಕಡೆನೂ ತೋರಿಸ್ತೀನಿ ನಿಮಗೆ. ಇವತ್ತೇನೋ ಒಂಥರ ಚೆನ್ನಾಗಿದೆ, ನೆಮ್ಮದಿಯಾಗಿದೆ. ದಿನ ಹಸ್ರನ್ನ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ನಿಮಗೂ ಹೇಗೆ ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ನೀವು. ಇದು 2ನೇ ಮಡಿ ಥರ ಹಾಕ್ತಾರಲ್ಲ ಆ ಥರ. ಇದರಲ್ಲಿ ಸ್ವಲ್ಪ ರಾಗಿನೂ ಹಾಕಿದ್ದೀವಿ, ಸ್ವಲ್ಪ ಟೊಮೊಟೊ, ಮೆಣಸಿನ್ಕಾಯಿ, ಮನೆಗೇನಾದರೂ ಬೇಕಾಗುತ್ತಲ್ಲ ಮನೆಗಾಗುವಷ್ಟನ್ನ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಹೆಂಗಿದೆ ನಮ್ಮ ತೋಟ ಕಮೆಂಟ್ ಮಾಡಿ, ನಿಮಗೂ ಇಷ್ಟ ಆದರೆ. ಇನ್ನೂ ನಮ್ಮ ಅಡಿಕೆ ತೋಟನ ತೋರಿಸ್ತೀನಿ. ರಾಗಿ ಗಿಡ ಎಲ್ಲ ನೋಡಿದ್ರಿ, ರಾಗಿನೆಲ್ಲ ನೋಡಿದ್ರಿ ಅನಿಸುತ್ತೆ. ಇನ್ನು ನಮ್ಮ ಅಡಿಕೆ ತೋಟನ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ನೋಡಿ, ಇದೆ ನಮ್ಮ ಅಡಿಕೆ ತೋಟ. ನೋಡಿ ಇಲ್ಲೊಂದು ಹಲಸಿನ ಗಿಡ ಮತ್ತು ಮಾವಿನ ಮರ ಇದೆ. ಮಾವಿನ ಮರ ಈ ವರ್ಷ ಹೂವು ಹಾಕಿದೆ. ನೋಡಬೇಕು ಎಷ್ಟು ಮಾವಿನ ಹಣ್ಣು ಸಿಗುತ್ತೆ, ಮಾವಿನಕಾಯಿ ಬಿಡ್ತವೆ ಅಂತ. ಇದಷ್ಟೇ ಅಲ್ದಲ್ಲೇ ತೆಂಗಿನ ಗಿಡನೂ ಇದ್ದಾವೆ ಇಲ್ಲಿ. ನೋಡಿ, ದೃಷ್ಟಿ ಆಗಬಾರ್ದು ಅಂತ ಈ ಥರ ಇಡ್ತಾರೆ ಹಳ್ಳಿ ಕಡೆಗೆ. ನಿಮಗೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಸೂರ್ಯ ಹೆಂಗೆ ಕಾಣಿಸ್ತಿದೆ ಅಂತ. ಹಳ್ಳಿ ಲೈಫು ಒಂಥರ ಚೆನ್ನಾಗಿರುತ್ತಲ್ವ, ಒಂಥರ ನೆಮ್ಮದಿ, ಒಂಥರ ಸಂತೋಷ, ಒಂಥರ ಏನೂ ಇಲ್ಲ ಅಂತಂದ್ರೂ ಎಲ್ಲ ಇದೆ ಅನ್ನೋ ಥರ ಎಷ್ಟು ಚೆನ್ನಾಗಿರ್ಬೋದು. ನೋಡ್ತಾ ಇರ್ಬೋದು ನೀವು. ಸದ್ಯ ನಮ್ಮ ತೋಟದಲ್ಲಿ ಬರೀ ಈ ನಿಂಬೆ ಗಿಡ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಯಾವಾಗಲೂ ಬಿಡುತ್ತೆ ವರ್ಷ ಎಲ್ಲನೂ. ನಿಂಬೆ ಗಿಡ ಒಂದು 4 ಇದೆ, ಆ ಕಡೆ ಎಲ್ಲ ಇದೆ. ಮತ್ತು ಇನ್ನು ಒಂದೇ ಒಂದು ಸೀಬೆಕಾಯಿ ಗಿಡ ಇದೆ ಅಷ್ಟೇ. ಈ ನೆಕ್ಸ್ಟು ಮಳೆಗಾಲಕ್ಕೆ ನಾವು ಎಲ್ಲ ಥರದ ಹಣ್ಣಿನ ಗಿಡನೂ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೂವಿನ ಗಿಡನೂ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು ಹೆಂಗಾಗುತ್ತೆ ಅಂತ. ಇಷ್ಟೇ ನಮ್ಮ ತೋಟದ ಒಂದು ಟೂರು. ನೆಕ್ಸ್ಟಲ್ಲಿ ನಮ್ಮ ಅಮ್ಮ ನುಗ್ಗೆ ಸೊಪ್ಪಿಂದು ಸಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎರ್ರಖಾರ ಅಂತ ಮಾಡ್ತಾರೆ. ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತಾರೆ ಏನು ಅಂತ. ನುಗ್ಗೆ ಸೊಪ್ಪಿನ ಕೂರ ಅಂತಂದರೆ ತೆಲುಗುನಲ್ಲಿ ಅದನ್ನು ಕರೀತಾರೆ. ಅಂದರೆ ನುಗ್ಗೆ ಸೊಪ್ಪಿನ ಸಾಂಬಾರು ಅಂತ ಹೇಳಿ. ನುಗ್ಗೆ ಸೊಪ್ಪನ್ನ ಬಿಡಿಸಿದ್ವಿ, ನೀವೇ ನೋಡಿದ್ರಲ್ಲ ವೀಡಿಯೋದಲ್ಲಿ. ನುಗ್ಗೆ ಮರದಲ್ಲಿ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಅದನ್ನು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ಆ ಒಂದು ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡೋಣ, ನಿಮಗೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಲಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎರ್ರ ಖಾರಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಮತ್ತು ನುಗ್ಗೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಯಾವ ಥರ ಒಗ್ಗರಣೆ ಹಾಕ್ತಾರೆ ಅದಕ್ಕೆ ಅಂತ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡ್ಕೊತೀನಿ ನಿಮಗೋಸ್ಕರ.
ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾಕು, ಸಂಜೆ ಮನೆಗೆ ಹೋಗ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಸಂಜೆ ಇನ್ನೇನು ಮನೆಗೆ ಹೋಗ್ತೀವಿ ಅಷ್ಟೇ, ಮತ್ತು ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ಸಂಜೆ ನಮ್ಮ ಮನೆಯವರು ಮಂಡಕ್ಕಿ ಮತ್ತು ಮಿರ್ಚಿ ಬಜ್ಜಿನ ತಂದಿದ್ರು, ತಿನ್ಕೊಂಡು ನೋಡ್ತಾ ಇರ್ಬೋದು ನೀವು. ಇವರೇ ತೋಟದಮ್ಮ ಅಂತ, ತೋಟದಲ್ಲಿ ಇರ್ತಾರಲ್ಲ ಅದಕ್ಕೆ ನಾನು ತೋಟದಮ್ಮ ಅಂತ ಕರೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಾಂಬಾರು ಯಾವ ಥರ ಮಾಡ್ತಿದ್ದಾರೆ ಅಂತ. ಫಸ್ಟು ಬೇಳೆನ ಬೇಯಿಸ್ಕೋಬೇಕು. ಆ ಬೇಳೆ ನೋಡಿ ನಾನು ಇವಾಗ ತೋರಿಸಿದ್ನಲ್ಲ ಕೈಯಲ್ಲಿ, ಅಷ್ಟು ಬೆಂದ ಮೇಲೆ ಈ ಒಂದು ನುಗ್ಗೆ ಸೊಪ್ಪನ್ನ ಸೋಸ್ಕೊಂಡು ತೊಳ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ನುಗ್ಗೆ ಸೊಪ್ಪು ಅದೇ ಥರ ನೀಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಅದೆಲ್ಲ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಹಾಕ್ತಿದ್ದಾರೆ ಅವರು. ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಣ. ಇಬ್ಬರಿಗಾದ್ರೆ ಒಂದು ಸ್ವಲ್ಪ, ಒಂದು ಅರ್ಧ ಇದ್ರಷ್ಟು ಸರಿಯಾಗುತ್ತೆ ಅನ್ಸುತ್ತೆ, ಹಾಕ್ಬಿಡ್ರಿ. ನಾನಿವಾಗ ನುಗ್ಗೆ ಸೊಪ್ಪಿನ ಒಗ್ಗರಣೆಗೆ ಮತ್ತು ಕೆಂಪು ಖಾರಕ್ಕೆ ಬೇಕಾಗಿತ್ತು ಕಾಯಿ, ಅದನ್ನು ತುರಿತಾ ಇದ್ದೀನಿ. ಕಾಯಿನ ನೋಡ್ತಾ ಇರ್ಬೋದು. ಅರ್ಧ ಟೊಮೊಟೊ ಮತ್ತು ಅರ್ಧದಷ್ಟು ಹುಣಸೆಹಣ್ಣು ಹಾಕಲೇಬೇಕು, ಇಲ್ಲಾಂತಂದರೆ ಕೆಂಪು ಖಾರ ಅಥವಾ ಎರ್ರ ಖಾರ ಟೇಸ್ಟ್ ಆಗಲ್ಲ. ನೋಡ್ಕೊಳ್ಳಿ, ಇದು 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಬೇಕು, ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಬೇಕು. ಮತ್ತು ಇದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿರ್ಬೇಕು. ಮತ್ತು ಇದಕ್ಕೆ ಕುದೀಲಿ, ಉಪ್ಪು ಎಲ್ಲ ಹಾಕಿದ್ದೀರಲ್ಲ, ಕುದೀಲಿ. ಇವಾಗ ಕೆಂಪು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ತೊಳೆದಿಟ್ಕೊಂಡಿರೋದು ಹಾಕಿದ್ದೀವಿ. ಮತ್ತು ಈ ಕಡೆಗೆ ಹುರ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಟೊಮೊಟೊ ಮತ್ತು ಜೀರಿಗೆ ಹಾಕಿದ್ದೀವಿ. ಇದನ್ನು ಸಪ್ರೇಟಾಗಿ ಹುರ್ಕೊಬೇಕು. ಮತ್ತು 1-2 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೇ ಇವಾಗ ಹುರ್ಕೊಳೋದಕ್ಕೆ ಏನೇನೆಲ್ಲ ಐಟಮ್ಸ್ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಟೊಮೊಟೊ, ಜೀರಿಗೆ, ಇವಿಷ್ಟನ್ನು ಸಪ್ರೇಟಾಗಿ ಹುರ್ಕೊಬೇಕು. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲದನ್ನು ಮಿಕ್ಸಿಗೆ ಹಾಕ್ತೀವಿ. ಇದ್ರ ಜೊತೆಗೆ ಕಾಯಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಆಯಿತು ಕೆಂಪು ಚಟ್ನಿ. ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಮತ್ತು ಒಣಮೆಣಸಿನ್ಕಾಯಿನೂ ಹುರಿಬೇಕು, ಅದೇ ಮೇಯ್ನು. ಎರ್ರ ಖಾರ ಅಂತಂದರೆ ಕೆಂಪು ಖಾರ ಅಲ್ವಾ, ಒಣಮೆಣಸಿನ್ಕಾಯಿನೂ ಸಪ್ರೇಟಾಗಿ ಎಣ್ಣೆ ಹಾಕಿ ಹುರ್ಕೊಬೇಕು. ಹುರಿಯೋದನ್ನ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೊಪ್ಪು ಬೆಂದಿದೆ ಅಲ್ವಾ ಇವಾಗ ಇಷ್ಟೇ, ಹುರಿದಿದ್ದೆಲ್ಲ ಮುಗೀತು. ನೋಡ್ತಾ ಇರ್ಬೋದು, ಇದು ಅವರ ಕಿಚನ್ ಟೂರು. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಸಾಮಾನು ಒಂದು ಚಿಕ್ಕ ಒಂದು ಇದರಲ್ಲೇ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ. ಯಾಕೆ ಕೆಂಪು ಚಟ್ನಿ ಮಾಡಿರೋದು ತೋರಿಸ್ಲಿಲ್ಲ ಅಂತಂದರೆ ಕರೆಂಟ್ ಇರಲಿಲ್ಲ, ಹಂಗಾಗಿ ಕರೆಂಟ್ ಬಂದಮೇಲೆ ಅವರೇ ಮಾಡ್ತೀನಿ ಅಂತಂದರು, ಅದಕ್ಕೆ ಸುಮ್ಮನಾದ್ವಿ. ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೈವೇನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಒಂದು ಹೂವು. ಪೇಪರ್ ಹೂವು ಅಥವಾ ಬೋಗನ್ವಿಲ್ಲಾ ಅಂತ ಕರೀತಾರೆ. ಈ ಥರ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ, ಚೆನ್ನಾಗಿದೆ ತುಂಬಾ. ಇಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.